Hi dear students, welcome to our channel. So in this video we are going to learn about DBM. So DBMS ಅಂದ್ರೇನು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಈ DBMS ಒಳಗಡೆ ಒಟ್ಟು ಏನದ 4 ಟರ್ಮ್ ಬರುತ್ತೆ, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಹಿಯರ್ ಫಸ್ಟ್ ಆಫ್ ಆಲ್ ಡೇಟಾ ಆ್ಯಂಡ್ ಬೇಸ್, ಓಕೆ, ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಿಸ್ಟಮ್. ನಾವು ಈಗೇನು ಮಾಡಬೇಕು, ಫಸ್ಟು ಡೇಟಾ ಅಂದ್ರೆ ಏನಂತ ಹೇಳಿ ತಿಳ್ಕೊಬೇಕು. ಸೊ ಡೇಟಾ ಅಂತಂದ್ರೆ ಏನು? ಸೊ ಡೇಟಾ ಕ್ಯಾನ್ ಬಿ ಎನಿಥಿಂಗ್, ವಾಟ್ ಎವರ್ ಯು ಆರ್ ಗಿವಿಂಗ್ ಇನ್ಪುಟ್ ಅಂತ ಹೇಳಿ ನಾವು ಹೇಳ್ಬೋದು. ಕಂಪ್ಯೂಟರ್ಗೆ ನೀವು ಏನೆಲ್ಲ ಇನ್ಪುಟ್ ಕೊಡ್ತಿರೋ ಅದೆಲ್ಲ ಡೇಟಾನೇ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನೀವು ಆಡಿಯೋ ಅನ್ರಿ, ವಿಡಿಯೋ ಫೈಲ್ ಅನ್ರಿ, ಆಮೇಲೆ ನೀವು ಏನೋ ಟೆಕ್ಸ್ಟ್ ಬರಿತಾ ಇದ್ದೀರಿ ಅಂತ ಅನ್ಕೊಳ್ರಿ, ಆಮೇಲೆ ಯಾವುದೇ ಥರನಾದಂಥ ನೀವು ಇನ್ಪುಟ್ ಏನೇನು ಕೊಡ್ತೀರಿ, ವಾಟ್ ಎವರ್ ದ ಇನ್ಪುಟ್ ಯು ಆರ್ ಗಿವಿಂಗ್ ಈಸ್ ಡೇಟಾ ಓನ್ಲಿ. ಸಿಸ್ಟಮಿಗೆ ನೀವು ಕೊಡುವಂಥದ್ದು. ಸೊ ದಟ್ ಈಸ್ ಡೇಟಾ. ನಾವು ವಾಟ್ ಈಸ್ ಬೇಸ್? ಬೇಸ್ ಅಂದ್ರೇನು? ಸೊ ಡೇಟಾನ ನಾವು ಎಲ್ಲಿ ಸ್ಟೋರ್ ಮಾಡ್ತೀವಿ ಆ ಪ್ಲೇಸನ್ನು ನಾವೇನಂತೀವಿ ರೆಪಾಸಿಟರಿ ಅಥವಾ ಬೇಸ್ ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಇಲ್ಲಿ ಡೇಟಾ ಬೇಸ್ ಅಂದ್ರೆ ಏನಾಯ್ತು, ನೀವು ಡೇಟಾನ ಮೆಮೊರಿ ಒಳಗಡೆ ಸ್ಟೋರ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಡೇಟಾ ಬೇಸ್ನೇ ಏನಪ್ಪಾ ಅಂತಂದ್ರೆ ಮೆಮೊರಿ. ಸೊ ಆ ಮೆಮೊರಿ ಒಳಗಡೆನೆ ನಾವು ಏನಂತಂದ್ರೆ ಡೇಟಾನ ಹೆಂಗೆ ಸ್ಟೋರ್ ಮಾಡ್ತೀವಿ ಅನ್ನುವಂಥ ಒಂದು ಪ್ರೊಸೆಸನ್ನು ನಾವಿಲ್ಲಿ ಕಲಿತೀವಿ. ಸೊ ನೆಕ್ಸ್ಟ್ ಟರ್ಮ್ ಏನೈತಿ, ಮ್ಯಾನೇಜ್ಮೆಂಟ್. ಸೊ ಯೂಸ್ವಲಿ ಡೇಟಾ ಮೆಮೊರಿ ಒಳಗಡೆ ಸೇವ್ ಆಗಬೇಕಾದಾಗ ಅದು ಡಿಸ್ಟ್ರಿಬ್ಯೂಟೆಡ್ ವೇ ಒಳಗಡೆ ಸೇವ್ ಆಗುತ್ತೆ. ಆಮೇಲೆ ಮೆಮೊರಿನ ಸರಿಯಾಗಿ ಯುಟಿಲೈಸ್ ಮಾಡಲಾರ್ದ ನಮ್ಮ ಫೈಲು, ಆಮೇಲೆ ನಾವು ಯಾವ ಫೈಲನ್ನು ಅಂತೇಳಿ ಕ್ರಿಯೇಟ್ ಮಾಡಿರ್ತೀವೋ ಅಥವಾ ಡೇಟಾ ಅಂತ ಏನು ಮಾಡಿರ್ತೀವೋ ಅದೆಲ್ಲ ಡಿಸ್ಪರ್ಸ್ಡ್ ಆರ್ ಡಿಸ್ಟ್ರಿಬ್ಯೂಟೆಡ್ ಫಾರ್ಮ್ ಒಳಗೆ ಇರುತ್ತೆ. ಸೊ ಅದನ್ನು ನಾವು ಒಂದು ಸೀಕ್ವೆನ್ಸ್ ಆರ್ಡರ್ನಾಗ ಅಥವಾ ಪ್ರಾಪರ್ ಆರ್ಡರ್ ಒಳಗಡೆ ನಾವು ಸ್ಟೋರ್ ಮಾಡಿದ್ವಿ ಅಂತಂದ್ರೆ ಆಮೇಲೆ ಅದನ್ನು ಎಕ್ಸೆಸ್ ಮಾಡಬೇಕಾದ್ರೂ ನಮಗೆ ಕ್ವಿಕ್ ಮತ್ತು ಇಮಿಡಿಯೇಟ್ ಒಳಗಡೆ ಅದು ಎಕ್ಸೆಸ್ ಆಗಬೇಕು ಅಂತಂದ್ರೆ ನಾವು ಸೀಕ್ವೆನ್ಸ್ ಆರ್ಡರ್ನೊಳಗೆ ಅಥವಾ ಪ್ರಾಪರ್ ಆರ್ಡರ್ ಒಳಗಡೆ ನಾವು ಸೇವ್ ಮಾಡಿದ್ವಿ ಅಂತಂದ್ರೆ ನಾವೇನು ಮಾಡ್ಬೋದು, ಅದನ್ನು ಎಕ್ಸೆಸ್ ಮಾಡ್ಬೋದು. ಸೊ ಆ ಒಂದು ಮೆಕ್ಯಾನಿಸಮನ್ನು ಪ್ರೊವೈಡ್ ಮಾಡುವಂಥದ್ದಕ್ಕೆ ನಾವೇನಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಮ್ಯಾನೇಜ್ಮೆಂಟ್ ಏನು, ಡೇಟಾನ ಡೇಟಾಬೇಸ್ ಒಳಗೆ ಅಂದರೆ ಡೇಟಾಬೇಸ್ ಒಳಗೆ ಮೆಮೊರಿ ಒಳಗೆ ಸ್ಟೋರ್ ಮಾಡೀವಿ. ಆ ಸ್ಟೋರ್ ಮಾಡಿದಂಥ ಡಾಟಾನ ನಾವೇನು ಮಾಡಬೇಕು, ಫೆಚ್ ಮಾಡೋದಾಗಲಿ, ಸ್ಟೋರ್ ಮಾಡೋದಾಗಲಿ, ಆಮೇಲೆ ಏನೇ ಮಾಡಿಫಿಕೇಶನ್ ಮಾಡೋದಾಗ್ಲಿ, ಹೊಸ ಡೇಟಾ ಆ್ಯಡ್ ಮಾಡೋದಾಗ್ಲಿ, ಈ ಥರ ಡೇಟಾ ರಿಲೇಟೆಡ್ ಏನೇ ಚೇಂಜಸ್ ಮಾಡೋದಾತಪ್ಪ ಅಂದ್ರೂ ಅವಕ್ಕೆಲ್ಲ ನಾವೇನಂತ ಕರಿತೀವಿ, ಮ್ಯಾನೇಜ್ಮೆಂಟ್ ಅಂತೇಳಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಏನು, ಸಿಸ್ಟಮ್. ಸಿಸ್ಟಮ್ ಅನ್ನೋದು ಏನದು, ದಟ್ ಈಸ್ ಎ ಸಾಫ್ಟ್ವೇರ್. ಏನು ಸಾಫ್ಟ್ವೇರ್? ಸೊ ಈ ಡೇಟಾ ಬೇಸನ್ನು ಸರಿಯಾಗಿ ಮ್ಯಾನೇಜ್ ಮಾಡಕ್ಕಂತ ಹೇಳಿ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ತಾರೆ. ಆ ಸಾಫ್ಟ್ವೇರ್ಗೆ ನಾವೇನಂತ ಕರಿತೀವಿ, DBMS ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಎಕ್ಸಾಂಪಲ್ ಒಳಗಡೆ ನೀವು ನೋಡೋದಾಯ್ತು ಅಂತಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸಾಫ್ಟ್ವೇರ್ಸ್ ಯಾವ್ಯಾವ ಅದಾವು ಅಂತಂದರೆ, ಒಂದನೇದು ಒರಾಕಲ್ ಒಳಗಡೆ ವರ್ಷನ್ಸ್ ಬರ್ತಾವೆ. ಒರಾಕಲ್ 8i 10G ಈ ಥರ ಬರ್ತಾವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೀವು ನೋಡೋದಾದ್ರೆ MySQL, ಆಮೇಲೆ ಮೊಂಗೋ DB. ಸೊ ಇವೆಲ್ಲ ಏನು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸಕ್ಕೆ ಎಕ್ಸಾಂಪಲ್ಸ್ ಇವು. ಸೊ ನಾವು DBMS-ಅನ್ನು ನಾವು ಯಾಕೆ ಯೂಸ್ ಮಾಡಬೇಕು? ವೈ ಮೀನ್ಸ್ ಇಲ್ಲಿ ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಯೂಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನೇನಿದಾವೆ ಅಂತೇಳಿ ತಿಳ್ಕೊಂಡು. ಸೊ ಫಸ್ಟ್ ಬೆನಿಫಿಟ್ ಏನು ಅಂತಂದರೆ, ಯಾಕೆ ಯೂಸ್ ಮಾಡಬೇಕು ಅಂತಂದ್ರೆ, ಡೇಟಾ ಇಂಡಿಪೆಂಡೆನ್ಸ್ ಆ್ಯಂಡ್ ಎಫಿಷಿಯೆಂಟ್ ಎಕ್ಸೆಸ್. ಇಲ್ಲಿ ನೀವು ಡೇಟಾನ ಇಂಡಿಪೆಂಡೆಂಟ್ ಆಗಿ ಸ್ಟೋರ್ ಮಾಡಿ ಅದನ್ನು ಮ್ಯಾನೇಜ್ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗುವಂಥದ್ದಕ್ಕೆ ನಾವು ಡೇಟಾ ಇಂಡಿಪೆಂಡೆನ್ಸ್ ಅಂತ ಕರಿತೀವಿ. ಆ್ಯಂಡ್ ಎಫಿಷಿಯೆಂಟ್ ಎಕ್ಸೆಸ್. ಪ್ರಾಪರ್ ಆರ್ಡರ್ ಒಳಗಡೆ ನಾವು ಸ್ಟೋರ್ ಮಾಡಿದ್ವಿ ಅಂತಂದ್ರೆ ಪ್ರಾಪರ್ ಆರ್ಡರು ಆಮೇಲೆ ಇಮಿಡಿಯೇಟ್ ಎಕ್ಸೆಸ್ ಮಾಡಬೇಕು ಅಂತಂದ್ರೆ ನಮ್ಗೆ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಡೇಟಾ ಇಂಟಿಗ್ರಿಟಿ ಆ್ಯಂಡ್ ಸೆಕ್ಯೂರಿಟಿ. ಡೇಟಾ ಇಂಟಿಗ್ರಿಟಿ ಅಂದ್ರೇನು? ಸೊ ಡೇಟಾನ ನಾವು ನೀಟಾಗಿ ಒಂದು ಫಾರ್ಮ್ಯಾಟ್ ಒಳಗಡೆ ಸೇವ್ ಮಾಡೋದಾಗಲಿ, ಒಂದು ಫಾರ್ಮ್ ಒಳಗಡೆ ಸೇವ್ ಮಾಡೋದಾಗಲಿ ಅದನ್ನು ನಾವು ಮಾಡ್ಬೋದು. ಆಮೇಲೆ ಒಂದು ಡೇಟಾನ ನಾವು ಇನ್ನೊಂದು ಡೇಟಾಕ್ಕೆ ಲಿಂಕ್ ಮಾಡಿ ಆ ಡೇಟಾನ ನಾವು ಎಕ್ಸೆಸ್ ಮಾಡಬೇಕು ಅಂತಂದ್ರೆ ಅದು ಕೂಡ ಇಲ್ಲಿ ಪಾಸಿಬಲ್ ಇರುತ್ತೆ. ಆ್ಯಂಡ್ ಸೆಕ್ಯೂರಿಟಿ ಇಶ್ಯೂಸ್ ಅದು ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಡೇಟಾ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ಡೇಟಾನ ನಾವು ಏನಂತ ಕರಿತೀವಿ, ಡೇಟಾ ಈಸ್ ಅ ಕೀ ಎಲಿಮೆಂಟ್ ಇನ್ ದ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಏನಂತಂದರೆ ಪೂರೇ ನಿಮ್ಮ ಸಾಫ್ಟ್ವೇರ್ನ ಅಥವಾ ಎಲ್ಲನೂ ಮ್ಯಾನೇಜ್ ಮಾಡೋದೇ ಡೇಟಾ. ಆಮೇಲೆ ಡೇಟಾ ಮೇಲೆನ ಎಲ್ಲ ಡೆವಲಪ್ಮೆಂಟೂ ಇರುತ್ತೆ. ಆಮೇಲೆ ಡೇಟಾ ಈಸ್ ದ ಕೀ ಥಿಂಗ್ ಅಂದರೆ ಏನಿಲ್ಲಿ. ಸೊ ಡೇಟಾನ ಏನು ಹೇಳ್ಬೋದು ಅಂತಂದರೆ, ಯಾವುದೇ ಒಂದು ನೀವು ಕಂಟ್ರಿ ತಗೋರಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ತಗೋರಿ
ಅದರೊಳಗಡೆ ಇಂಪಾರ್ಟೆಂಟ್ ಅಂತ ಹೇಳಿ ಇರೋದು ಏನಪ್ಪ ಅಂತಂದರೆ ಅದರ ಡೇಟಾ ಅಂದರೆ ಏನು ಅಂತಂದರೆ ಈಗ ಒಂದು ಕಂಪ್ನಿಯವರು ಅವರ ಕ್ರೆಡೆನ್ಷಿಯಲ್ಸು ಅಥವಾ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಅವ್ರು ಕಾಪಾಡ್ಕೋತಾ ಇದ್ದಾರೆ ಅಂತಂದ್ರೆ ಆ ಇನ್ಫಾರ್ಮೇಷನ್ ಅಂದರೆ ಏನದು ದಟ್ ಈಸ್ ನಥಿಂಗ್ ಬಟ್ ದ ಡೇಟಾ ಓನ್ಲಿ. ಅಂದರೆ ಡೇಟಾ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆ ಅದರಿಂದ ಗೊತ್ತಾಗುತ್ತೆ. ಓಕೆ, ಸೊ ನಾವು ಡೇಟಾ ಇಂಟಿಗ್ರಿಟಿ ಆಯಿತು. ಸೆಕ್ಯೂರಿಟಿ ಏನು, ಆ ಡೇಟಾ ಇಂಪಾರ್ಟೆಂಟ್ ಐತಿ ಅಂತಂದಾಗ ಆ ಡೇಟಾಗೆ ನಾವೇನು ಮಾಡಬೇಕು, ಸೆಕ್ಯೂರಿಟಿ ಕೊಡಬೇಕು. ಅದು DBMS ಥ್ರೂ ನಾವೇನು ಮಾಡ್ಬೋದು, ಆ ಡೇಟಾಕ್ಕೆ ನಾವು ಸೆಕ್ಯೂರಿಟಿ ಕೊಟ್ಟು ಅದನ್ನು ಪ್ರೊಟೆಕ್ಟ್ ಕೂಡ ಮಾಡ್ಬೋದು. ಆಮೇಲೆ ಇನ್ ಕೇಸ್ ಆಫ್ ಎನಿ ಫೇಲ್ಯೂರ್ ಇನ್ ದ ಡೇಟಾ, ಅಂದರೆ ಏನಪ್ಪ ಅಂತಂದರೆ ಪವರ್ ಫ್ಲಕ್ಚುಯೇಷನ್ಸ್ ಆಗಲಿ, ಏನೋ ನ್ಯಾಚುರಲ್ ಕಂಡೀಷನ್ಸಿಂದ ಏನೋ ಒಂದಾಗಿ ನಮ್ದು ಡೇಟಾ ಏನಾದರೂ ಲಾಸ್ ಆಯ್ತಪ್ಪ ಅಂತಂದ್ರೆ ಅದನ್ನು ನಾವೇನು ಮಾಡ್ಬೋದು, ಇಮಿಡಿಯೇಟ್ಲಿ ರಿಕವರ್ ಕೂಡ ಮಾಡೋಕೆ ಆಪ್ಷನ್ ಇರ್ತೈತಿ. ಆಮೇಲೆ ವೈರಸ್ ಅಟ್ಯಾಕ್ ಆಗಲಿ ಈ ಥರ ಏನಾರು ಪ್ರಾಬ್ಲಮ್ ಆಗೋದಿತ್ತು ಅಂತಂದ್ರೂ ಕೂಡ ನಾವು ನಮ್ಮ ಡೇಟಾನ ಪ್ರೊಟೆಕ್ಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ದ DBMS ಸಾಫ್ಟ್ವೇರ್. ಆ್ಯಂಡ್ ನಾವು ನೆಕ್ಸ್ಟ್ ಪಾಯಿಂಟ್ ಏನು, ಯೂನಿಫಾರ್ಮ್ ಡೇಟಾ ಅಡ್ಮಿನಿಸ್ಟ್ರೇಷನ್. ಸೊ ಡೇಟಾನ ನಾವು ನೀಟಾಗಿ ಸ್ಟೋರ್ ಮಾಡಿದ್ವಿ ಅಂತಂದ್ರೆ ಯಾವ ಡೇಟಾ ಯಾರಿಗೆ ಎಷ್ಟು ಎಕ್ಸೆಸ್ ಆಗಬೇಕು, ಅಂದರೆ ಅಡ್ಮಿನಿಗೆ ಎಷ್ಟಾಗಬೇಕು, ಅಥವಾ ಟೀಮ್ ಲೀಡರ್ ಇದ್ದರೆ ಅವ್ರಿಗೆ ಎಷ್ಟಾಗಬೇಕು, ಅಥವಾ ಬೇರೆ ನಂಬರ್ ಆಫ್ ಎಷ್ಟು ನಾವು ಯೂಸರ್ಸ್ ಲಾಗಿನ್ಸ್ ಮಾಡಿರ್ತೀವೋ ಆ ಯೂಸರ್ ಲಾಗಿನ್ನಿಗೆ ಎಷ್ಟೆಷ್ಟು ಡೇಟಾ ಎಕ್ಸೆಸಿಬಲ್ ಇರಬೇಕು ಅನ್ನೋದನ್ನು ನಾವು ಸೆಟ್ ಮಾಡಿ ಡೇಟಾನ ಮ್ಯಾನೇಜ್ ಮಾಡ್ಬೋದು. ಇದಕ್ಕೆ ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಡೇಟಾ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಒಂದು ಮ್ಯಾನೇಜ್ಮೆಂಟ್ ಮಾಡೋಕೆ ಅದು ಹೆಲ್ಪ್ ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನು, ಕನ್ಕರೆಂಟ್ ಆಕ್ಸೆಸ್ ಆ್ಯಂಡ್ ರಿಕವರಿ ಫ್ರಮ್ ಕ್ರ್ಯಾಶಸ್. ಕನ್ಕರೆಂಟ್ ಆಕ್ಸೆಸ್ ಅಂದ್ರೆ ಏನು, ಎಟ್ ಎ ಟೈಮ್ ಮೋರ್ ದ್ಯಾನ್ ಒನ್ ಯೂಸರ್ ಕ್ಯಾನ್ ಆಕ್ಸೆಸ್ ದ ಡೇಟಾಬೇಸ್. ಎಟ್ ಎ ಟೈಮ್ ಏನಪ್ಪ ಅಂದರೆ ಸೈಮಲ್ಟೇನಿಯಸ್ಲಿ ಮೋರ್ ದ್ಯಾನ್ ಒನ್ ಯೂಸರ್, ಅಂದರೆ ಜಾಸ್ತಿ ನಂಬರ್ ಆಫ್ ಯೂಸರ್ಸ್ನು ಒಮ್ಮೆ ಲಾಗಿನ್ ಆಗಿ ಆ ಡೇಟಾಬೇಸನ್ನು ಯೂಸ್ ಮಾಡುವಂಥದಕ್ಕೆ ನಾವೇನಂತೀವಿ, ಪ್ಯಾರಲಲಿ ಯೂಸರ್ಸು ಡೇಟಾನ ಯೂಸ್ ಮಾಡೋದಕ್ಕೆ ನಾವು ಕನ್ಕರೆಂಟ್ ಆಕ್ಸೆಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ರಿಕವರಿ ಫ್ರಮ್ ಕ್ರ್ಯಾಶಸ್. ಸೊ ಇನ್ ಕೇಸ್ ಆಫ್ ಎನಿ ಫೇಲ್ಯೂರ್ ಇನ್ ದ ಡೇಟಾಬೇಸ್ ಆರ್ ಆಸ್ ವೆಲ್ ಆಸ್ ದ ಸಾಫ್ಟ್ವೇರ್ ಏನಾದರೂ ಆಯಿತು ಅಂತಂದ್ರೆ ಆಟೋಮೆಟಿಕಲಿ ರಿಕವರ್ ಮಾಡುವಂಥ ಫೆಸಿಲಿಟಿ ಕೂಡ DBMS ಒಳಗಿರುತ್ತೆ. ಅದಕ್ಕೆ ನಾವು DBMS ಸಾಫ್ಟ್ವೇರನ್ನು ಯೂಸ್ ಮಾಡಬೇಕಾಗುತ್ತೆ.